ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ತಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಹುಟ್ಟಿರ್ಬೋದು. ಅದೇನಪ್ಪ ಅಂತಂದರೆ, ನಾನು ನನ್ನ ಜೀವನದಲ್ಲಿ ಎಷ್ಟೇ ಒಂದು ಪ್ರಯತ್ನವನ್ನು ಪಟ್ಟರೂ ಸಹಿತ ಯಾವುದೇ ಒಂದು ಪ್ರತಿಫಲನೆ ಸಿಗ್ತಾ ಇಲ್ವಲ್ಲಪ್ಪ ಅಂತಂದು. ಈ ಒಂದು ನಿಮ್ಮ ಗಾಢವಾದ ಪ್ರಶ್ನೆಗೆ ನಾನು ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ನೀಡುವುದರ ಮೂಲಕ ಈ ಒಂದು ನಿಮ್ಮ ಗಾಢವಾದ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾನೆ. ಅದೇನಪ್ಪ ಅಂತಂದರೆ, ಉದಾಹರಣೆಗೆ ಆ ವಿದ್ಯಾರ್ಥಿ 7ನೇ ತರಗತಿಯಲ್ಲಿರ್ಬೋದು. ಆ 7ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ ಸ್ವಾತಂತ್ರ್ಯೋತ್ಸವ ದಿನದಂದು. ಅಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳು ಸಹಿತ ಆ ಒಂದು ಭಾಷಣಕ್ಕಾಗಿ 15 ದಿನಗಳ ಕಾಲ ಅತ್ಯುತ್ತಮವಾದಂಥ ಒಂದು ಪ್ರಯತ್ನವನ್ನು ಪಟ್ಟಿರ್ತಾರೆ. ಅದೇ ರೀತಿಯಾಗಿ 7ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಯು ಸಹಿತ 15 ದಿನಗಳ ಕಾಲ ಅವರಿಗಿಂತ ಒಂದು ಹೆಚ್ಚಿನ ಪ್ರಯತ್ನವನ್ನು ಆ ವಿದ್ಯಾರ್ಥಿ ಪಟ್ಟಿರ್ತಾನೆ. ಇಲ್ಲಿ ಆ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಸಂದರ್ಭದಲ್ಲಿ ಆ ಭಾಷಣವನ್ನು ಮಾಡಿದವರೆಲ್ಲರಿಗೂ ಫಸ್ಟ್, ಸೆಕೆಂಡ್, ಥರ್ಡ್ ಎಂದು ಬಹುಮಾನ ವಿತರಿಸಲಾಗ್ತದೆ. ಆ ಒಂದು ಬಹುಮಾನವನ್ನು ಹೇಗೆ ವಿತರಿಸಲಾಗ್ತದಪ್ಪ ಅಂತಂದರೆ, ಮುಂದೆ 4 ಆಡಿಯನ್ಸ್ಗಳು ಕುಂತಿರ್ತಾರೆ ಚೇರ್ ಹಾಕ್ಕೊಂಡು. ಈ ಒಂದು 4 ಆಡಿಯನ್ಸ್ಗಳ ಒಂದು ನಿರ್ಧಾರದ ಮೇಲೆ ಈ ಒಂದು ಬಹುಮಾನವನ್ನು ವಿತರಿಸಲಾಗ್ತದೆ. ಅಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗಿನ ಎಲ್ಲ ವಿದ್ಯಾರ್ಥಿಗಳು ಸಹಿತ ಒಂದು ಅತ್ಯುತ್ತಮವಾದಂಥ ಒಂದು ಭಾಷಣ ಮಾಡ್ತಾರೆ. ಆದರೆ 7ನೇ ತರಗತಿ ವಿದ್ಯಾರ್ಥಿ ಇವರಿಗಿಂತ ಒಂದು ಹೆಚ್ಚಿನ ಪ್ರಯತ್ನವನ್ನು ಪಟ್ಟಿರ್ತಾನೆ. ಆದರೆ ಈತನಿಗೆ ಗಾಂಧೀಜಿಯವರು ಒಂದು ತೀರಿಕೊಂಡಂಥ ದಿನ ನೆನಪಾಗದೆ ಏನು ಮಾಡ್ತಾನಪ್ಪ ಅಂತಂದರೆ, ಆ ಸ್ಟೇಜ್ ಮೇಲೆ ಏನೂ ತೋಚದೆ ಗಪ್ಪು ನಿಂತು ಬಿಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹಿತ ಆತನನ್ನು ಒಂದು ಅಹ್ಯಾಳಕರ ಸಂಗತಿಯಿಂದ ಅಥವಾ ಅವಮಾನಕರ ಸಂಗತಿಯಿಂದ ಅವಮಾನಿಸಿ ನಗಲಿಕ್ಕೆ ಪ್ರಾರಂಭಿಸ್ತಾರೆ. ಅದರಿಂದ ನೊಂದಂತಹ ಅಥವಾ ಮನನೊಂದಂಥ ವಿದ್ಯಾರ್ಥಿ ಅವರೊಂದು ನಗುವನ್ನು ತಾಳಲಾರದೆ ಅಲ್ಲೇ ಸ್ಟೇಜ್ ಮೇಲೆ ಅಳಲಿಕ್ಕೆ ಪ್ರಾರಂಭಿಸ್ತಾನೆ. ಆಗ ಎಲ್ಲ ಶಿಕ್ಷಕರು ಬಂದು ಆ ವಿದ್ಯಾರ್ಥಿಯನ್ನು ಕರೆದುಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಮುಂದೆ ಕುಳಿತಿರ್ತಕ್ಕಂಥ 4 ಶಿಕ್ಷಕರ ಒಂದು ಕರ್ತವ್ಯ ಏನಾಗಿರ್ತದಪ್ಪ ಅಂತಂದರೆ, ಈ ಒಂದು 1ನೇ ತರಗತಿಯಿಂದ 7ನೇ ತರಗತಿಯವರೆಗಿನ ಯಾವ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂಥ ಒಂದು ಭಾಷಣ ಮಾಡಿರ್ತಾರೆ ಅವರಿಗೆ ಒಂದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡೋದು ಅವ್ರ ಕರ್ತವ್ಯ ಆಗಿರ್ತದೆ. ಇಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಯತ್ನವನ್ನು ಪಟ್ಟಂಥ ವ್ಯಕ್ತಿ 7ನೇ ತರಗತಿ ವ್ಯಕ್ತಿ. ಆದರೆ ಈತನಿಗೆ ಗಾಂಧೀಜಿಯವರು ತೀರಿಕೊಂಡಂಥ ಒಂದು ದಿನ ನೆನಪು ಬರಲ್ಲ ಅಷ್ಟೇ ಹೊರತು ಈತನ ಒಂದು ಅತ್ಯುತ್ತಮವಾದಂಥ ಒಂದು ಭಾಷಣ ಮಾಡಿರ್ತಾನೆ. ಇಲ್ಲಿ ಈಗ ಅತ್ಯುತ್ತಮವಾದಂಥ ಒಂದು ಪ್ರಯತ್ನವನ್ನು ಪಟ್ಟವರಿಗೆ ಪ್ರತಿಫಲ ಸಿಗಬೇಕಲ್ವಾ. ಆದ್ದರಿಂದ ದೇವರು ಆ ಒಂದು ಮುಂದೆ ಕುಳಿತಿರ್ತಕ್ಕಂಥ 4 ಆಡಿಯನ್ಸ್ಗಳ ಒಂದು ಮೈಂಡ್ಸೆಟ್ಟನ್ನು ಹೇಗೆ ಬದಲಾಯಿಸ್ತಾನಪ್ಪ ಅಂತಂದರೆ, ಅಥವಾ ವಿಧಿ ಹೇಗೆ ಬದಲಾಯ್ತದಪ್ಪ ಅಂತಂದರೆ, ಇಲ್ಲಿ ಮುಂದೆ ಕೂತಿರ್ತಕ್ಕಂಥ 4 ಆಡಿಯನ್ಸ್ಗಳ ಒಂದು ಮೈಂಡ್ನಲ್ಲಿ ಏನು ಬರ್ತದಪ್ಪ ಅಂತಂದರೆ, ಈ 7ನೇ ತರಗತಿ ವಿದ್ಯಾರ್ಥಿ ಗಾಂಧೀಜಿಯವರು ತೀರಿಕೊಂಡಂಥ ಒಂದು ದಿನ ನೆನಪು ಬರದೆ ಈ ಭಾಷೆಯನ್ನು ಅರ್ಧಕ್ಕೆ ನಿಲ್ಲಿಸಿಲ್ಲ ಹೊರತು, ಈ ವಿದ್ಯಾರ್ಥಿ ಗಾಂಧೀಜಿಯವರು ಒಂದು ತೀರಿಕೊಂಡಂಥ ಅಥವಾ ಅವರನ್ನು ಹತ್ಯೆಗೈದಂಥ ಒಂದು ದಿನ ಈತನಿಗೆ ನೆನಪಿಸಿಕೊಳ್ಳಲು ಆಗದೆ ಈತ ಆ ಒಂದು ಗಾಂಧೀಜಿಯವರ ಒಂದು ಹತ್ಯೆಗಂಥ ದಿನವನ್ನು ನೆನೆಸಿಕೊಂಡು ಈತ ಹತ್ತಿರಬಹುದು. ಆದ್ದರಿಂದ ಈತ ನಿಜವಾದ ದೇಶಪ್ರೇಮಿ ಅಥವಾ ನಿಜವಾದ ದೇಶಭಕ್ತ ಅಂತ ತಿಳ್ಕೊಂಡು ಈತನಿಗೆ ಒಂದು ಪ್ರಥಮ ಬಹುಮಾನವನ್ನು ಕೊಡ್ತಾರೆ. ಆದ್ದರಿಂದ ಈ ವಿದ್ಯಾರ್ಥಿಯ ಜೀವನದಲ್ಲಿ ಯಾರು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಪಟ್ಟಿರ್ತಾರೆ ಆತರಿಗೆ ಯಾವುದೇ ರೂಪದಲ್ಲಾದರೂ ಸಹಿತ ಒಂದು ತಕ್ಕ ಪ್ರತಿಫಲ ಸಿಗ್ತದಪ್ಪ ಅಂತಂದು ಹೇಳ್ತಾನೆ. ಆದ್ದರಿಂದ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹಿತ ಒಂದು ಉತ್ತಮ ಪ್ರಯತ್ನವನ್ನು ಪಡೆದು ತಮ್ಮ ಕರ್ತವ್ಯ ಆಗಿರಬೇಕು. ಆ ಒಂದು ಉತ್ತಮ ಪ್ರಯತ್ನಕ್ಕೆ ಪ್ರತಿಫಲ ಸದಾ ಇದ್ದೇ ಇರ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗಿರ್ತದೆ ಅವರು ಒಂದು ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು ಅಥವಾ ಶೇರ್ ಮಾಡ್ಬೋದು. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.